ನಮಸ್ತೆ. ಪೂಜಾ ಡೆಕೋರೇಷನ್ ಐಟಮ್ಗಳ ಪಾರ್ಟ್ 2 ಇದು. ಇಷ್ಟು ಐಟಮ್ಗಳದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮೀಶೋದಲ್ಲಿ ಸೇಲ್ ನಡೀತಾ ಇದೆ. ಸೊ ಇವತ್ತು 70% ತನಕ ಐಟಮ್ಗಳು ರೇಟ್ ಆಫ್ ಇದೆ. ಸೊ ಒಳ್ಳೆ ಟೈಮ್ ಇವತ್ತೇ ಪಟ ಅಂತ ಯಾವ ಐಟಮ್ ಬೇಕು ನೋಡಿ ಆರ್ಡರ್ ಮಾಡ್ಕೊಳ್ಳಿ. ನಿಮಗೆ ಕಡಿಮೆ ಪ್ರೈಸ್ನಲ್ಲಿ ಸಿಗುತ್ತೆ. ನಮ್ಮ ಚಾನೆಲ್ನಲ್ಲಿ ತುಂಬಾ ಐಟಮ್ಗಳ ರಿವ್ಯೂ ಇದೆ. ನೋಡಿಬಿಟ್ಟು ಯಾವುದು ಬೇಕು ಎಲ್ಲ ಲಿಂಕ್ ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನೋಡಿ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಇವತ್ತು ಪ್ರೈಸ್ ಕಡಿಮೆಯಲ್ಲಿದೆ. ಇದು ನೋಡಿ, ಕಳಸದ ಕಾಯಿ ಇಟ್ಟಾಗ ಇದನ್ನು ಕಾಯಿಗೆ ಈ ರೀತಿಯಾಗಿ ಹಾಕಿ ಕಳಸಕ್ಕೆ ಇಡೋದ್ರಿಂದ ಹಾರವನ್ನು ಹಾಕುವಾಗ ಅಥವಾ ಸೀರೆ ಉಡಿಸಿ ಸೆರಗನ್ನು ಹಾಕೋದಕ್ಕೆ, ಬ್ಲೌಸನ್ನು ಹೊದಿಸೋದಕ್ಕೆಲ್ಲ ಚೆನ್ನಾಗಾಗತ್ತೆ. ಹಾರ ಹಾಕಿದ್ರೆ ಅಗಲಕ್ಕೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಬಹುದು. ಒಂದೊಳ್ಳೆ ಯೂನಿಕ್ ಪ್ರಾಡಕ್ಟ್ ಇದು. ಅರೌಂಡ್ 100 ರುಪೀಸ್ ಒಳಗೇ ನಿಮಗಿದು ಸಿಗತ್ತೆ. ಈ ಪ್ರಾಡಕ್ಟ್ ಲಿಂಕನ್ನು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಡೆಕೋರೇಷನ್ ಟೈಮಲ್ಲಿ ನಾರ್ಮಲಿ ಏನು ಹೇಳ್ತಾರೆ, ಫಲ ತುಂಬಿದ್ದನ್ನು ಇಡಬೇಕು ಅಂತಾರಲ್ಲ, ಜಸ್ಟ್ ಅ ಪಾರ್ಟ್ ಡೆಕೋರೇಷನ್ಗೆ ಚೆನ್ನಾಗಿರತ್ತೆ ನೋಡೋಣ ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡಿದ್ದೆ. ಬಟ್ ನಾನಿದರ ಲಿಂಕನ್ನು ನಿಮಗೆ ಕೊಡೋದಿಲ್ಲ. ನೀವು ಕೂಡ ನೋಡಿದರೆ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಸೋ ವರ್ತ್. ನೋಡೋದಕ್ಕೆ ಚೆನ್ನಾಗೇ ಇದೆ, ಆದರೆ ಇದು ವರ್ತ್ ಇಲ್ಲ. ಜೊತೆಗೆ ನಾನು ಹೀಗೆ ಇದನ್ನು ಫಿಕ್ಸ್ ಮಾಡುವ ಮಧ್ಯದಲ್ಲೇ ಇದು ಮುರಿದು ಹೋಯಿತು ಕೂಡ. ನೋಡಿ, ಈ ರೀತಿ ಇದೆ ಲುಕ್ ವೈಸು. ನಾನು ಇದನ್ನು ನೋಡೋದಕ್ಕೆ ಚೆನ್ನಾಗಿರತ್ತಲ್ವ, ಪೂಜೆ ಟೈಮಲ್ಲಿ ಆಚೆ ಈಚೆ ಫಲ ತುಂಬಿರುವಂತಹ ಈ ಒಂದು ಬಾಳೆಗೊನೆ ಗಿಡವನ್ನು ಇಡಬಹುದು, ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದು. ಕ್ವಾಲಿಟಿ ಒಂದು ಚೂರೂ ಚೆನ್ನಾಗಿಲ್ಲ. ನೀವು ಕೂಡ ಇದೇನಾದರೂ ಪರ್ಚೇಸ್ ಮಾಡೋ ಆಲೋಚನೆ ಇದ್ದರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಇಟ್ ನಾಟ್ ಸೋ ವರ್ತ್. ಅರೌಂಡ್ 120 ರುಪೀಸ್ ಇದೆ ಪ್ಯಾಕ್ ಆಫ್ 2ಗೆ. ಇದು ಸರಿಯಾಗಿ ಕುತ್ಕೊಳ್ತಾ ಇಲ್ಲ ಅಂತ ನಾನು ಇಡೋದಕ್ಕೆ ಟ್ರೈ ಮಾಡಿದ್ದು. ಹಾಗೆ ಫಿಕ್ಸ್ ಮಾಡೋಷ್ಟರೊಳಗೇ ಅದು ಮುರಿದು ಹೋಯಿತು. ನಾನು ಇದರ ಲಿಂಕನ್ನು ಕೂಡ ನಿಮಗೆ ಕೊಡೋದಿಲ್ಲ. ಆ್ಯಂಡ್ ಇದು ಪರ್ಚೇಸ್ ಮಾಡೋ ಆಲೋಚನೆ ಇದ್ದರೂ ಬೇಡ ಅಂತ ಹೇಳ್ತೀನಿ. ಓಕೆ, ಇದೇ ಥರದ ಹಾನೆಸ್ಟ್ ರಿವ್ಯೂ ನಿಮಗೆ ಬೇಕು ಅಂತ ಅಂದರೆ ಮರಿದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಮ ತನಕ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ನ ರಿವ್ಯೂ ಬೇಕಿದ್ದರೆ ಮರಿದೇ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಪ್ರಾಡಕ್ಟ್ನ ತರಿಸ್ಬಿಟ್ಟು ಹಾನೆಸ್ಟಾಗಿ ಅದು ಹೇಗಿದೆಯೋ ಹಾಗೆ ನಿಮಗೆ ರಿವ್ಯೂವನ್ನು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ಗೆ ಮೂವ್ ಆನ್ ಆಗೋಣ. ಇದು ಡೆಕೋರೇಷನ್ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಹಾಕುವಂತಹ ಈಗ ತುಂಬ ಫೇಮಸ್ ಆಗ್ತಾ ಇರುವ ಒಂದು ಬ್ಯಾಕ್ ಡ್ರಾಪ್ ಕರ್ಟನ್. ಇದು ಈ ರೀತಿ ಇದೆ, ಅಗಲ ತುಂಬಾ ಜಾಸ್ತಿ ಇದೆ. ನೋಡೋದಕ್ಕೆ ರಿಯಲ್ ಲುಕ್ಕನ್ನೇ ಕೊಡುತ್ತೆ. ಚಿಕ್ಕ ಚಿಕ್ಕ ಬಾಳೆ ಎಲೆಗಳನ್ನು ಜೋಡಿಸಿದಂತಹ ಡಿಸೈನ್ ಇದು. ಲೆಂತ್ ಕಮ್ಮಿ ಇತ್ತು, ಬಟ್ ವಿಡ್ತ್ ಜಾಸ್ತಿ ಇತ್ತು, ಅಗಲ ಜಾಸ್ತಿ ಇತ್ತು. ಅರೌಂಡ್ 300 ರುಪೀಸ್ ಒಳಗೆ ಈ ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೀನಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಒಂದು ಸರ್ತಿ ತರಿಸಿ ಇಟ್ಕೊಂಡ್ರೆ ಬೇಕಾದಾಗ ನಾವು ಇದನ್ನು ಬಳಸಬಹುದು. ಅದೇ ಥರದ್ದು ಇನ್ನೊಂದು ಬ್ಯಾಕ್ ಡ್ರಾಪನ್ನು ತರಿಸಿದ್ದೀನಿ ನೋಡಿ. ಇದು 5 ಫೀಟ್ಗೆ 5 ಫೀಟ್ ಅಗಲ ಮತ್ತು ಉದ್ದ 5 ಫೀಟ್ ಇರುವಂತಹ ಒಂದು ಬ್ಯಾಕ್ ಡ್ರಾಪ್. ಇದು ಚಿಕ್ಕದಾಗಿ ಫಂಕ್ಷನ್ಗೆ, ಚಿಕ್ಕದಾಗಿ ನಾವು ದೇವರನ್ನ ಕೂರಿಸ್ತೀವಿ, ಸ್ವಲ್ಪ ಅಗಲದ ಗೋಡೆ ಇದೆ ಅನ್ನೋರಿಗೆ ಒಂದೊಳ್ಳೆ ಆಪ್ಷನ್ ಇದು. ತುಂಬ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ ಆ ಹೂಗಳು ನೋಡೋದಕ್ಕೆ. ಹೈಟ್ ಕೂಡ 5 ಫೀಟ್ ಇದೆ. ಇದು ಅಗಲನೂ 5 ಫೀಟ್ ಇದೆ. ಚೆನ್ನಾಗಿದೆ ಇದು ನನಗೆ ಅರೌಂಡ್ 250-260 ಆ ರೇಂಜಲ್ಲಿ ಸಿಕ್ತು. ನಾನು ಆಗಲೇ ಹೇಳಿದಾಗೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಒಂದು ಸರ್ತಿ ತರಿಸ್ಕೊಂಡು ಯೂಸ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಎತ್ತಿಟ್ಟು ಬಳಸಬಹುದಾದಂಥ ಒಂದೊಳ್ಳೆ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಪ್ರಾಡಕ್ಟ್ಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ದೇವರ ಅಲಂಕಾರಕ್ಕೆ ನಾವು ಫ್ರೆಶ್ ಆಗಿರುವಂತಹ ಹೂಗಳನ್ನೇ ಬಳಸಬೇಕು. ಆದರೆ ಅದ್ರ ಜೊತೆಗೆ ಸ್ವಲ್ಪ ಬಾಡದೇ ಇರುವ ಈ ಹೂಗಳನ್ನು ಸಹ ಹಾಕಿದ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ನಾನು ಈ ಥರ ಹೂವನ್ನು ತರಿಸಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ರಿಯಲ್ ಹೂವಿನ ಥರನೇ ಇದೆ. ಈಗಂತೂ ಇದು ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಕಳಸದ ಮೇಲೆ ಒಂಚೂರು ಬಾಡದೇ ಇರುವಂಥ ಈ ಹೂವನ್ನು ಹಾಕಿದ್ರೆ ಫ್ರೆಶ್ ಲುಕ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ತರಿಸಿರೋದು. ಚೆನ್ನಾಗಿದೆ. ಕರ್ಟನ್ಗಳಲ್ಲಿ ಕೂಡ ಇಳಿ ಬಿಡೋದಕ್ಕೆ ಸಹ ಇದನ್ನು ಬಳಸಬಹುದು. ಆದರೆ ಉದ್ದ ತುಂಬ ಜಾಸ್ತಿ ಇರೋದಿಲ್ಲ. 12 ಇಂಚು ಉದ್ದ ಇರುತ್ತೆ, ಅಂದರೆ 1 ಅಡಿ ಉದ್ದ ಆ ಲೆಕ್ಕ ಬರುತ್ತೆ. 12 ಇಂಚಸ್ ಉದ್ದ ಇರುತ್ತೆ. ಒಟ್ಟು ಪ್ಯಾಕ್ ಆಫ್ 4ಗೆ 200 ರುಪೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಬಹುಶಃ ನಾನು ಈ ಪ್ರಾಡಕ್ಟನ್ನು 2-3 ವರ್ಷಗಳಿಂದ ಬಳಸ್ತಾ ಇದ್ದೀನಿ. ತರಿಸ್ತಾನೆ ಇರ್ತೀನಿ ಅವಾಗಲಿಗೂ ಇವಾಗಲಿಗೂ. ಮುಂಚೆ ಬಾಕ್ಸಲ್ಲಿ ಕೊಡ್ತಾಯಿದ್ರು ಊದ್ಬತ್ತಿನ. ಇವಾಗ
ಈ ಥರ ಕವರಲ್ಲಿ ಕೊಡ್ತಾ ಇದ್ದಾರೆ. ಆವಾಗಲಿಗಿಂತ ಇವಾಗ ಒಂದು 10 ರೂಪಾಯಿನೋ 20 ರೂಪಾಯಿನೋ ಜಾಸ್ತಿ ಮಾಡಿದ್ದಾರೆ, ಅಷ್ಟೇ ವ್ಯತ್ಯಾಸ. ಪ್ಯೂರ್ ಲೋಬಾನ್ ಸ್ಮೆಲ್ ಇರುವಂತಹ ಒಂದು ಒಳ್ಳೆ ಊದ್ಬತ್ತಿ ಇದು. ಸುಮಾರು 30 to 50 ಮಿನಿಟ್ಸ್ ತನಕ ಈ ಊದ್ಬತ್ತಿ ಉರಿಯುತ್ತೆ. ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿ. ಈ ಊದ್ಬತ್ತಿಗೆ KGಗೆ ಅರೌಂಡ್ 250-260 ರುಪೀಸನ್ನು ನಾನು ಪೇ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಘಮ. ಈ ಊದ್ಬತ್ತಿ ಹಚ್ಚೋದಲ್ಲ, ಹಾಗೇ ಮನೆ ದೇವ್ರ ರೂಮಲ್ಲಿ ಇಟ್ಟರೆ ಸಾಕು ಅಷ್ಟು ಘಮ ಬರುತ್ತೆ. ದೇವ್ರ ಮನೇಲಿ ನೀವು ಈ ಊದ್ಬತ್ತಿ ಕವರ್ನ ಇಟ್ಟರೆ ಸಾಕು ಅಷ್ಟು ಘಮ ಇರುತ್ತೆ. ಒಂದು ದೈವಿಕ ಭಾವನೆ ಅಂತಾರಲ್ಲ, ಆ ದೈವಿಕತೆಯ ಒಂದು ಘಮ ಬರುತ್ತೆ. ತುಂಬ ಇಷ್ಟ ಆಯಿತು ನನಗೆ ಈ ಊದ್ಬತ್ತಿ. ಪರ್ಚೇಸ್ ಮಾಡೋ ಇಷ್ಟ ಇರೋರು ಮಸ್ಟ್ ಬೈ ಮಾಡಿ, ಅಷ್ಟೊಳ್ಳೆ ಪ್ರಾಡಕ್ಟ್ ಇದು. ಓಕೆ, ನೆಕ್ಸ್ಟು ಪೂಜಾ ಸಂದರ್ಭದಲ್ಲಿ ಬಾಗಿಲಿಗೆ ಫಲವನ್ನು ಕಟ್ಟಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಬೆಂಗಳೂರಲ್ಲಿ ಏನು ಮಾಡೋಣ, ಯಾವ ಫಲ ತಂದು ಕಟ್ಟೋದು. ಅದಕ್ಕೋಸ್ಕರ ಫಲ ತುಂಬಿದ ಈ ಭತ್ತದ ಹಾರವನ್ನು ನಾನು ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಸೊ ಅದು ಡೆಲಿವರಿ ಆಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಗಾರ್ಡನ್ ಚಾನೆಲ್ನ ನೋಡೋರಿಗೆ ಗೊತ್ತಿರತ್ತೆ ನಾವು ಟೆರೆಸ್ ಮೇಲೆ ಏನೆಲ್ಲ ಬೆಳೆಸ್ತೀವಿ ಅಂತ. ಆದರೆ ನಾವು ಏನೇ ಬೆಳೆದ್ರೂ ಈ ರೀತಿ ಒಂದು ಸುಂದರ ಭತ್ತದ ಹಾರವನ್ನು ಮಾಡೋದಕ್ಕೆ ಆಗೋದಿಲ್ಲಲ್ಲ. ಈ ಕಲೆಗೆ ಖಂಡಿತ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಆದರೆ ಮೀಶೋದಲ್ಲಿ ಈ ಪ್ರಾಡಕ್ಟಿನ ಬೆಲೆ 250 to 260 ರುಪೀಸ್ ಒಳಗೇ ಸಿಗತ್ತೆ. ಈಗ ಸೇಲ್ ನಡೀತಾ ಇರೋದ್ರಿಂದ ಇನ್ನೂ ಪ್ರೈಸ್ ಕಡಿಮೆಗೆ ಸಿಗಬಹುದು. ಸೊ ನೋಡಿ, ಒಂದೊಳ್ಳೆ ಆಪ್ಷನ್ ಇದು. ಪೂಜಾ ಸಂದರ್ಭದಲ್ಲಿ ಮನೆಯ ಬಾಗಿಲಿಗೆ ತೋರಣವಾಗಿ ಈ ರೀತಿಯ ಫಲ ತುಂಬಿದ ಭತ್ತದ ಹಾರವನ್ನು ಬಳಸಬಹುದು. ಓಕೆ ಸ್ನೇಹಿತರೆ, ಮುಂದೆ ಮತ್ತೆ ಬಳೆಗಳು, ಸೀರೆಗಳು, ಈ ಎಲ್ಲ ರಿವ್ಯೂಗಳ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್. ಮತ್ತು ಯಾವುದೇ ರೀತಿಯ ಪ್ರಾಡಕ್ಟ್ನ ರಿವ್ಯೂ ಬೇಕಿದ್ರೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಶಾಪಿಂಗ್. ಬಾಯ್.